ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಬಂದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗಲಿದೆ. ಕನ್ಯಾ ರಾಶಿಯವರಿಗೆ ಶುಭ ಸುದ್ದಿಯನ್ನು ತಿಳಿಸಲು, ನಿಮ್ಮ ಮನೆಯಲ್ಲಿ ಸಂತೋಷವನ್ನು ತುಂಬಲು ಈ ಸಮಯ ಸಿದ್ಧವಾಗಿದೆ. ಮುಖ್ಯವಾಗಿ ಆಗಸ್ಟ್ 11, 12, 13, 14, 15ರಂದು ಮುಂಬರುವ ದಿನಗಳಲ್ಲಿ ನಿಮಗೆ ಒಟ್ಟಿಗೆ 5 ಉತ್ತಮ ಶುಭ ಸುದ್ದಿಗಳು ಸಿಗಲಿವೆ. ಈ ಶುಭ ಸುದ್ದಿಗಳಿಂದ ನಿಮ್ಮ ಕುಟುಂಬದಲ್ಲಿ ಹಾಗೂ ನಿಮ್ಮ ಸುತ್ತಮುತ್ತಲಿರುವವರಲ್ಲಿ ಸಂತೋಷದ ವಾತಾವರಣ ಹಂತಹಂತವಾಗಿ ಹೆಚ್ಚಾಗಲಿದೆ. ಈ ದಿನಗಳಲ್ಲಿಯೂ ಗಣೇಶ ಮತ್ತು ಮಾತಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿದೆ. ವಿಘ್ನಗಳನ್ನು ನಿವಾರಿಸುವ ವಿನಾಯಕರ ಆಶೀರ್ವಾದ, ಸಂಪತ್ತನ್ನು ನೀಡುವ ಲಕ್ಷ್ಮೀದೇವಿಯ ಕಟಾಕ್ಷ ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತಿರುತ್ತದೆ. ಕನ್ಯಾ ರಾಶಿಯವರಿಗೆ ಈ ದಿನಗಳೂ ಸಹ ಅತ್ಯಂತ ಅದೃಷ್ಟದ ಮತ್ತು ಅತ್ಯಂತ ಪ್ರಮುಖ ದಿನಗಳಾಗಿವೆ. ನೀವು ಊಹಿಸಿದಂತೆ ಅತ್ಯಂತ ಅನುಕೂಲಕರವಾದ ಗ್ರಹಗಳ ಸಂಚಾರದಿಂದಾಗಿ ಈ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿಯುತ್ತದೆ. ಇದು ಕೇವಲ ಸಾಧಾರಣ ಸಮಯವಲ್ಲ, ಬದಲಾಗಿ ಅತ್ಯಂತ ವಿಶೇಷವಾದ, ಪವಿತ್ರವಾದ ಯೋಗಗಳಿಂದ ಕೂಡಿದ ಅಪರೂಪದ ಘಟ್ಟವಾಗಿದೆ. ಸುಮಾರು 5 ವರ್ಷಗಳ ನಂತರ ಇಂತಹ ಶುಭ ಸಮಯ ನಿಮಗಾಗಿ ಉಂಟಾಗಿದೆ. ದೇವಗುರು ಬೃಹಸ್ಪತಿ ಅಂದರೆ ಗುರು ಮತ್ತು ಬುಧ ಗ್ರಹವು ಒಂದೇ ರಾಶಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಸೇರಿದಾಗ ಈ ಶಕ್ತಿಶಾಲಿ ಹಾಗೂ ಅಪರೂಪದ ಯೋಗವು ಉಂಟಾಗುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಸಂಯೋಜನೆಯು ಸಮಾಜದಲ್ಲಿ ದೊಡ್ಡ ಗೌರವವನ್ನು, ಕುಟುಂಬದಲ್ಲಿ ಅನಂತ ಆನಂದವನ್ನು, ವ್ಯಾಪಾರದಲ್ಲಿ ಅಪಾರವಾದ ಸಮೃದ್ಧಿಯನ್ನು ನೀಡುತ್ತದೆ. ಆದ್ದರಿಂದ ಈ ಸುವರ್ಣಾವಕಾಶವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಅಪರೂಪದ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಅತ್ಯಂತ ಪ್ರಮುಖ ಮತ್ತು ವಿಶೇಷ ಫಲಿತಾಂಶಗಳು ಲಭಿಸಲಿವೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆಯನ್ನು ಗಮನಿಸಿದರೆ ಸೂರ್ಯ ಮತ್ತು ಗುರುಗಳ ಸೇರ್ಪಡೆಯಿಂದ ಉಂಟಾಗುವ ಅದ್ಭುತ ಯೋಗಗಳ ಪ್ರಭಾವವು ಕನ್ಯಾ ರಾಶಿಯ ಮೇಲೆ ಸಂಪೂರ್ಣವಾಗಿ ಇರಲಿದೆ. ಮುಖ್ಯವಾಗಿ ಆಗಸ್ಟ್ 11, 12, 13, 14, 15ರಂದು ಕನ್ಯಾ ರಾಶಿಯವರಿಗೆ ಬರಲಿರುವ ಈ 5 ಅದ್ಭುತ ಶುಭ ಸುದ್ದಿಗಳು ಜೀವನದಲ್ಲಿ ಅಪೂರ್ವವಾದ ಬದಲಾವಣೆಗಳನ್ನು ತರಲಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರವು ಮಾನವ ಜೀವನದ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. ಆದ್ದರಿಂದ ಈ ಪವಿತ್ರ ದಿನಗಳಲ್ಲಿ ಕನ್ಯಾ ರಾಶಿಯವರಿಗೆ ಧನಲಾಭ, ವೃತ್ತಿಜೀವನದ ಪ್ರಗತಿ ಮತ್ತು ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವ ಅತ್ಯುತ್ತಮ ಅವಕಾಶಗಳಿವೆ. ಪ್ರಸ್ತುತ ದೇವಗುರುವಾದ ಬೃಹಸ್ಪತಿ ಅಂದರೆ ಗುರುಗಳು ತಮ್ಮ ಉಚ್ಚರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿದ್ದರೆ, ಬುಧಗ್ರಹವೂ ಸಹ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದೆ. ಅಲ್ಲಿ ಈಗಾಗಲೇ ಇರುವ ಗುರುವಿನೊಂದಿಗೆ ಸೇರಿ ಈ 2 ಗ್ರಹಗಳ ಮಿಲನದಿಂದ ಅತ್ಯಂತ ಶಕ್ತಿಶಾಲಿ ಗಜಲಕ್ಷ್ಮಿ ರಾಜಯೋಗ ಉಂಟಾಗುತ್ತದೆ. ಈ ಗಜಲಕ್ಷ್ಮಿ ರಾಜಯೋಗವು ಈ ಆಗಸ್ಟ್ ಅವಧಿಯಲ್ಲಿ ಅತ್ಯಂತ ಸಕ್ರಿಯವಾಗಿದ್ದು, ಕನ್ಯಾ ರಾಶಿಯವರಿಗೆ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಮುಖ್ಯವಾಗಿ ಲಾಭಸ್ಥಾನದಲ್ಲಿ ಈ ರಾಜಯೋಗ ರೂಪುಗೊಳ್ಳುವುದರಿಂದ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಸಹಕಾರ ದೊರೆಯುತ್ತದೆ ಹಾಗೂ ವೃತ್ತಿಜೀವನದಲ್ಲಿ ಅನೇಕ ಅದ್ಭುತ ಅವಕಾಶಗಳು ಬಂದು ತಲುಪುತ್ತವೆ. ಈ ಅಪರೂಪದ ಗ್ರಹಸ್ಥಿತಿ ಮತ್ತು ರಾಜಯೋಗಗಳ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ 11, 12, 13, 14, 15ರಂದು ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಅಪೂರ್ವ ರೀತಿಯಲ್ಲಿ ಒಲಿದು ಬರಲಿದೆ. ಆರ್ಥಿಕ ಪ್ರಯೋಜನಗಳನ್ನು ಭಾರೀ ಪ್ರಮಾಣದಲ್ಲಿ ಪಡೆಯುತ್ತೀರಿ. ಹೊಸ ಆದಾಯದ ಮೂಲಗಳು ಅಚಾನಕ್ಕಾಗಿ ಸೃಷ್ಟಿಯಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದಲೂ ದೀರ್ಘಕಾಲದಿಂದ ಬಾಧಿಸುತ್ತಿದ್ದ ಸಮಸ್ಯೆಗಳಿಂದ ಉಪಶಮನ ಪಡೆಯುವ ಸೂಚನೆಗಳಿವೆ. ಈ ರೀತಿ ಆಗಸ್ಟ್ 11ರಿಂದ 15ರ ನಡುವಿನ ಅವಧಿಯಲ್ಲಿ ಕನ್ಯಾ ರಾಶಿಯವರು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭಗಳನ್ನು ಪಡೆದು ಎಲ್ಲಾ ರೀತಿಯಿಂದಲೂ ಅದ್ಭುತ ಪ್ರಯೋಜನಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ರಾಶಿಚಕ್ರದ 6ನೇ ರಾಶಿಯಾದ ಕನ್ಯಾ ರಾಶಿಯ ಅಧಿಪತಿ ಬುಧ. ಇದು ಸ್ತ್ರೀ ರಾಶಿ, ಶುಭರಾಶಿ, ಸಮರಾಶಿ ಹಾಗೂ ದ್ವಿಸ್ವಭಾವ ಗುಣವನ್ನು ಹೊಂದಿರುವ ರಾಶಿಯಾಗಿದೆ. ಈ ರಾಶಿಯಲ್ಲಿ ಜನಿಸಿದವರು ಸ್ವತಃ ಅದ್ಭುತ ಪ್ರತಿಭೆಯನ್ನು ಹೊಂದಿರುವುದಲ್ಲದೆ ಇತರರ ಪ್ರತಿಭೆಯನ್ನು ಸಹ ಸರಿಯಾಗಿ ಗುರುತಿಸುವ ನೈಪುಣ್ಯವನ್ನು ಹೊಂದಿರುತ್ತಾರೆ. ಯಾವ ಕೆಲಸಕ್ಕೆ ಯಾರು ಸಮರ್ಥರು ಎಂಬುದನ್ನು ಸರಿಯಾಗಿ ನಿರ್ಧರಿಸುವ ಸಾಮರ್ಥ್ಯ, ಬಂಧು ಪ್ರೀತಿ ಮತ್ತು ಗಣಿತದಲ್ಲಿ ಅಪಾರ ಜ್ಞಾನ ಇವರಿಗೆ ಇರುತ್ತದೆ. ಉತ್ತಮ ನೆನಪಿನ ಶಕ್ತಿಯ ಜೊತೆಗೆ ಬರಹಗಾರರಾಗಿ, ಪತ್ರಕರ್ತರಾಗಿ, ಅಕೌಂಟ್ಸ್ ಮತ್ತು ಆರ್ಥಿಕ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ ವೃತ್ತಿ ಉದ್ಯೋಗಗಳಲ್ಲಿ ಇವರು ಅತ್ಯುತ್ತಮ ನೈಪುಣ್ಯವನ್ನು ಪ್ರದರ್ಶಿಸುತ್ತಾರೆ. ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಜಾಣ್ಮೆ ಇವರಲ್ಲಿದ್ದರೂ ಆಂತರಿಕ ರಾಜಕೀಯಗಳು ಕೆಲವೊಮ್ಮೆ ತೊಂದರೆ ಉಂಟುಮಾಡಬಹುದು. ಆದರೆ ಈ ಆಗಸ್ಟ್ನ 5 ದಿನಗಳಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಅಪೂರ್ವವಾದ ಗುರುತಿಸುವಿಕೆ ದೊರೆಯಲಿದೆ. ಮುಖ್ಯವಾಗಿ ಈ ದಿನಗಳಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಂಟಾದ ಗಜಲಕ್ಷ್ಮಿ ರಾಜಯೋಗದ ಪ್ರಭಾವದಿಂದ ವ್ಯಾಪಾರ ದಕ್ಷತೆ ಇನ್ನಷ್ಟು ಹೆಚ್ಚಾಗಲಿದೆ. ನಷ್ಟದಲ್ಲಿರುವ ಸಂಸ್ಥೆಗಳನ್ನು ಸಹ ಸರಿಪಡಿಸಿ ಅಭಿವೃದ್ಧಿಪಡಿಸುವ ಸಾಮರ್ಥ್ಯದ ಜೊತೆಗೆ ಪ್ರಿಂಟಿಂಗ್, ಟೆಂಡರ್ಗಳು ಮತ್ತು ಒಪ್ಪಂದದ ಕೆಲಸಗಳಲ್ಲಿ ಇವರು ಊಹಿಸದ ಲಾಭಗಳನ್ನು ಪಡೆಯುತ್ತಾರೆ. ಕನ್ಯಾ ರಾಶಿಯವರ ನೈಸರ್ಗಿಕ ಸ್ವಭಾವವಾದ ವಿಶ್ಲೇಷಣಾತ್ಮಕ ಆಲೋಚನೆ, ಕಷ್ಟಪಟ್ಟು ದುಡಿಯುವ ಗುಣ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಪರಿಪೂರ್ಣತೆಯನ್ನು ಬಯಸುವ ಗುಣ ಈ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಸಹಾಯ ಮಾಡಲಿದೆ. ಸಂಶೋಧನಾ ಕ್ಷೇತ್ರ, ಡೇಟಾ ಅನಾಲಿಟಿಕ್ಸ್, ಬ್ಯಾಂಕಿಂಗ್, ಅಕೌಂಟ್ಸ್, ಫೈನಾನ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿನ ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ
ಉನ್ನತ ಸ್ಥಾನಗಳನ್ನು ತಲುಪಲು ಅದ್ಭುತ ಅವಕಾಶಗಳನ್ನು ಈ ದಿನಾಂಕಗಳು ನಿಮಗೆ ನೀಡುತ್ತಿವೆ. ಆರ್ಥಿಕ ವ್ಯವಹಾರಗಳಲ್ಲಿ ಮತ್ತು ಹಣವನ್ನು ಜಾಣತನದಿಂದ ಬಳಸುವಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆದರೆ ಮಧ್ಯಸ್ಥಿಕೆ ಸಹಿ ಹಾಕುವುದು ಮತ್ತು ಇತರರಿಗೆ ಶೂರಿಟಿ ನಿಲ್ಲುವುದರಿಂದ ದೂರವಿರುವುದು ಒಳ್ಳೆಯದು. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ, ಮಕರ, ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರೊಂದಿಗಿನ ಬಂಧ ಬಲವಾಗಿ ನಿಂತು ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತದೆ. ಪ್ರೀತಿಯ ವಿಷಯದಲ್ಲಿ ವ್ಯಾವಹಾರಿಕವಾಗಿದ್ದುಕೊಂಡು ಜೀವನಪೂರ್ತಿ ನಂಬಿಕೆಯಿಂದ ಇರುವ ನಿಮಗೆ ಸಂಗಾತಿಯ ಅಗತ್ಯಗಳನ್ನು ಅರಿತು ನೋಡಿಕೊಳ್ಳುವ ಅದೃಷ್ಟದ ಸಮಯ ಇದಾಗಿದೆ. ಈ ವಿಶೇಷ ದಿನಗಳಲ್ಲಿ ಕನ್ಯಾರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ನೈಪುಣ್ಯದಿಂದ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ಹಿರಿಯರು ನೀಡಿದ ಆಸ್ತಿಯ ವಿಷಯಗಳಲ್ಲಿ ಅಥವಾ ಮನೆಗೆ ನಿಮ್ಮಿಷ್ಟದಂತೆ ಹೊಸರೂಪ ನೀಡುವಲ್ಲಿ ಈ ಸಮಯ ಅನುಕೂಲಕರವಾಗಿ ಬದಲಾಗುತ್ತದೆ. ಯಾವುದೇ ಕೆಲಸದಲ್ಲೂ ಸಣ್ಣ ನಿರ್ಲಕ್ಷ್ಯವನ್ನು ತೋರದೆ ಕೊನೆಯವರೆಗೂ ಶ್ರದ್ಧೆಯಿಂದ ಇದ್ದರೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ. ಸಿನಿಮಾ ಮತ್ತು ಕಲಾಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಹಾಗೂ ನಿಮ್ಮ ಆಶಯಗಳಿಗೆ ಅನುಗುಣವಾಗಿ ಬಲವಾದ ಅಭಿಮಾನಿ ಬಳಗವನ್ನು ರೂಪಿಸಿಕೊಳ್ಳಲು ಈ ಸಮಯ ತುಂಬಾ ನೆರವಾಗುತ್ತದೆ. ವಿಷ್ಣು ಆರಾಧನೆ ಮತ್ತು ಗಣಪತಿ ಆರಾಧನೆ ಮಾಡುವುದರ ಮೂಲಕ ಎಲ್ಲಾ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು. ಮಧ್ಯವಯಸ್ಸಿನಿಂದ ಐಷಾರಾಮಿ ಜೀವನ ನಡೆಸುವ ಕನ್ಯಾ ರಾಶಿಯವರಿಗೆ ಈ ದಿನಗಳಲ್ಲಿ ಬರಲಿರುವ 5 ದೊಡ್ಡ ಶುಭ ಸುದ್ದಿಗಳು ಜೀವನದಲ್ಲಿ ಮೈಲಿಗಲ್ಲಾಗಿ ನಿಂತು ಅಷ್ಟೈಶ್ವರ್ಯಗಳನ್ನು ತಂದುಕೊಡುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಇಷ್ಟೊಂದು ಅನುಕೂಲಕರ ಸ್ಥಿತಿಯಲ್ಲಿರುವುದು ಬಹಳ ಅಪರೂಪ. ಆದ್ದರಿಂದ ಮುಖ್ಯವಾಗಿ ಈ ಆಗಸ್ಟ್ 11ರಿಂದ 15ರವರೆಗಿನ ದಿನಗಳಲ್ಲಿಯೂ ನಿಮ್ಮ ಮೇಲೆ ಗಣೇಶ ಮತ್ತು ಮಾತಾ ಲಕ್ಷ್ಮಿಯ ಕೃಪೆ ಸಂಪೂರ್ಣವಾಗಿ ಪ್ರಸರಿಸುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೈವಿಕ ಬೆಂಬಲ ಸಿಗುತ್ತದೆ. ಈ ದಿನಗಳಲ್ಲಿ ಗಜಲಕ್ಷ್ಮಿ ರಾಜಯೋಗ, ಗುರುವಾದಿತ್ಯ ರಾಜಯೋಗ, ಸರ್ವಸಿದ್ಧಿ ಯೋಗ, ಧನಯೋಗ ಮತ್ತು ರಾಜಯೋಗದಂತಹ ಅನೇಕ ಅಪರೂಪದ ಯೋಗಗಳು ಒಟ್ಟಿಗೆ ಉಂಟಾಗುವುದರಿಂದ ನಿಮ್ಮ ಅದೃಷ್ಟ ಮುಗಿಲು ಮುಟ್ಟುತ್ತದೆ. ಇದನ್ನು ನಿಮ್ಮ ಜೀವನದ ಅತ್ಯುನ್ನತ ಯೋಗಕಾಲ ಎಂದು ಹೇಳಬಹುದು. ಈ ಅಪರೂಪದ ಯೋಗಗಳ ಕಾರಣದಿಂದಾಗಿ ಈ ಸಮಯ ಕನ್ಯಾ ರಾಶಿಯವರಿಗೆ ಅತ್ಯಂತ ಅದೃಷ್ಟದಾಯಕವಾಗಿ ಬದಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಇಂತಹ ಮಹಾಯೋಗಗಳು ನಿಮ್ಮ ಜೀವನದಲ್ಲಿ ಸುಸ್ಥಿರ ಹಾಗೂ ದೀರ್ಘಕಾಲದ ಪ್ರಯೋಜನಗಳನ್ನು ನೀಡಲಿವೆ. ಈ ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಲಾಭಗಳು, ಭಾರೀ ಧನಲಾಭ ಮತ್ತು ದೊಡ್ಡ ಯಶಸ್ಸು ಸಿಗಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಮಟ್ಟದ ಯಶಸ್ಸನ್ನು ಸಾಧಿಸಲು ಈ ಸಮಯ ತುಂಬಾ ಸಹಾಯ ಮಾಡುತ್ತದೆ. ಈ ದಿನಗಳ ಪ್ರಭಾವ ನಿಮ್ಮ ಜೀವನದ ಮುಖ್ಯವಾದ ರಂಗಗಳ ಮೇಲೆ ಹೇಗಿರುತ್ತದೆ ಎಂಬ ಸಂಪೂರ್ಣ ವಿವರಗಳನ್ನು ಈಗ ನೋಡೋಣ. ಈ ದಿನಗಳ ಸಮಯ ನಿಮಗಾಗಿ ಹೇಗಿರುತ್ತದೆ, ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ 5 ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ ಎಂಬ ಸಂಪೂರ್ಣ ಮಾಹಿತಿಯ ಮೂಲಕ ಈ ಸಮಯದ ನಿಖರ ಪ್ರಯೋಜನಗಳನ್ನು ಮತ್ತು ಅವುಗಳನ್ನು ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಗುತ್ತದೆ. ಹಾಗೆಯೇ ಈ ಸಮಯವನ್ನು ನಿಮ್ಮ ಅಭಿವೃದ್ಧಿಗಾಗಿ ಹೇಗೆ ಸದ್ಬಳಕೆ ಮಾಡಿಕೊಳ್ಳಬಹುದು ಎಂಬುದನ್ನು ಸಹ ತಿಳಿದುಕೊಳ್ಳಬಹುದು. ಈ ಅನುಕೂಲಕರ ಸಮಯವನ್ನು ನಿಮ್ಮ ಜೀವನದ ಗುರಿಗಳನ್ನು ತಲುಪಲು ಒಂದು ಉತ್ತಮ ಅವಕಾಶವಾಗಿ ಬಳಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ಯಾವ ಮುಖ್ಯ ವಿಷಯಗಳನ್ನು ನೆನಪಿನಲ್ಲಿಡಬೇಕು ಎಂಬುದನ್ನು ಸಹ ತಿಳಿಸುತ್ತೇವೆ. ಇದರಿಂದ ಈ ಸಮಯದಿಂದ ನಿಮಗೆ ಗರಿಷ್ಠ ಪ್ರಯೋಜನ ಸಿಗುತ್ತದೆ. ಒಂದು ವೇಳೆ ಸಣ್ಣಪುಟ್ಟ ನಕಾರಾತ್ಮಕ ಪ್ರಭಾವಗಳಿದ್ದರೆ ಅವುಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಶುಭ ಫಲಿತಾಂಶಗಳನ್ನು ದುಪ್ಪಟ್ಟು ಮಾಡಿಕೊಳ್ಳುವುದು ಹೇಗೆ ಎಂಬ ಸುಳಿವುಗಳು ನಿಮಗೆ ತುಂಬಾ ಉಪಯುಕ್ತವಾಗಲಿವೆ. ಜೀವನದಲ್ಲಿ ಉನ್ನತ ಮಟ್ಟದ ತಿರುವುಗಳನ್ನು ತರಲು ಈ ವಿವರಗಳು ನಿಮಗೆ ಸಂಪೂರ್ಣವಾಗಿ ನೆರವಾಗಲಿವೆ. ಗಣೇಶ ಮತ್ತು ಮಾತಾಲಕ್ಷ್ಮಿಯ ಕೃಪೆ ಕನ್ಯಾ ರಾಶಿಯವರಿಗೆ ಈ ಮುಖ್ಯವಾದ ಸಮಯದಲ್ಲಿ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಲಿದೆ ಎಂಬುದನ್ನು ಈಗ ವಿವರವಾಗಿ ನೋಡೋಣ. ಈ ದಿನಗಳಲ್ಲಿ ನಿಮಗೆ ಗ್ರಹಗಳ ಸ್ಥಿತಿ ಅತ್ಯಂತ ಅನುಕೂಲಕರವಾಗಿದೆ. ಜ್ಯೋತಿಷ್ಯದ ಚಲನೆಗಳು ಕನ್ಯಾ ರಾಶಿಗೆ ಸಂಪೂರ್ಣವಾಗಿ ಸಾನುಕೂಲವಾಗಿರುವುದರಿಂದ ಅದೃಷ್ಟ ನಿಮ್ಮ ಕಡೆಗೆ ವಾಲುತ್ತದೆ. ಅದಕ್ಕಾಗಿಯೇ ಈ ಸುವರ್ಣಾವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಜೀವನದಲ್ಲಿ ಉನ್ನತ ಲಾಭಗಳನ್ನು ಪಡೆಯಬೇಕು. ಸಿಗುವ ಪ್ರತಿಯೊಂದು ಅವಕಾಶವನ್ನು ಗುರುತಿಸಿ ಅವುಗಳನ್ನು ಸರಿಯಾದ ಸಮಯಕ್ಕೆ ಬಳಸಿಕೊಳ್ಳುವುದರ ಮೂಲಕ ನೀವು ಅದ್ಭುತವಾದ ದೊಡ್ಡ ಯಶಸ್ಸನ್ನು ಸಾಧಿಸುತ್ತೀರಿ. ನಿಮ್ಮ ಆರ್ಥಿಕ ಸಂಪನ್ಮೂಲಗಳು ಗಣನೀಯವಾಗಿ ಹೆಚ್ಚಾಗಲು ಮತ್ತು ಸಂಪತ್ತು ಸ್ಥಿರವಾಗಿ ಶೇಖರಣೆಯಾಗಲು ಹೊಸ ಹಾದಿಗಳು ತಾವಾಗಿಯೇ ಉಂಟಾಗುತ್ತವೆ. ಮುಖ್ಯವಾಗಿ ಕನ್ಯಾ ರಾಶಿಗೆ ಸೇರಿದ ನಿಮ್ಮ ನೈಸರ್ಗಿಕ ವ್ಯಕ್ತಿತ್ವದ ಗುಣಗಳು, ವಿಶ್ಲೇಷಣಾತ್ಮಕ ಆಲೋಚನೆಗಳು ಮತ್ತು ಕಷ್ಟಪಟ್ಟು ದುಡಿಯುವ ಗುಣ ಈ ಅನುಕೂಲಕರ ಸಮಯದಲ್ಲಿ ನಿಮಗೆ ಸಾಟಿಯಿಲ್ಲದ ಯಶಸ್ಸನ್ನು ನೀಡಿ ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ನೀವು ಸಹಜವಾಗಿಯೇ ಅದ್ಭುತ ಬುದ್ಧಿವಂತಿಕೆ, ಧೈರ್ಯ, ಉತ್ಸಾಹ ಮತ್ತು ಸಮತೋಲಿತ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ. ಪ್ರತಿಯೊಂದು ವಿಷಯದಲ್ಲೂ ತರ್ಕ ಮತ್ತು ವಿಶೇಷ ದೃಷ್ಟಿಕೋನದಿಂದ ವ್ಯವಹರಿಸುವ ವ್ಯಕ್ತಿಯೆಂದು ನಿಮಗೆ ಹೆಸರಿದೆ. ಮುಂದೆ ಸಾಗಲು ನೀವು ಮಾಡುವ ಪ್ರಯತ್ನ ಈ ದಿನಗಳಲ್ಲಿ ನಿಮಗೆ ಅಪಾರ ಯಶಸ್ಸನ್ನು ತರುತ್ತದೆ. ನೀವು ಸಣ್ಣ ಸಣ್ಣ ವಿವರಗಳ ಮೇಲೆಯೂ ತೋರಿಸುವ ಗಮನವು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಉನ್ನತ ಸ್ಥಾನವನ್ನು ನೀಡುತ್ತದೆ. ಈ ಅನುಕೂಲಕರ ಸಮಯದಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಜ್ಞಾನ ಶಿಖರಕ್ಕೇರುತ್ತದೆ. ಇದು ನಿಮ್ಮ ವೃತ್ತಿಜೀವನ ಮತ್ತು ಆರ್ಥಿಕ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಸಹಾಯ ಮಾಡುತ್ತದೆ. ನೀವು ಈ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಬಲವಾದ ತಡಿಪಾಯವನ್ನು ಸಹ ಹಾಕಿಕೊಳ್ಳುತ್ತೀರಿ.
ಸಾಮಾನ್ಯ ಆರ್ಥಿಕ ಮತ್ತು ಕುಟುಂಬದ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಸಾನುಕೂಲ ಬದಲಾವಣೆ ಬರಲಿದೆ. ಅನೇಕ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುವುದನ್ನು ನೀವೇ ಪ್ರತ್ಯಕ್ಷವಾಗಿ ನೋಡುತ್ತೀರಿ. ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಅಪಾರ ಆತ್ಮಸಂತೃಪ್ತಿ ಸಿಗುತ್ತದೆ. ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಕಳೆಯುವ ಈ ಗುಣಮಟ್ಟದ ಸಮಯ ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸಹೋದರರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಗಳಲ್ಲಿ ಮಧುರತೆ ಉಂಟಾಗುತ್ತದೆ. ಹಳೆಯ ನಕಾರಾತ್ಮಕ ಗೊಂದಲಗಳು ಹಾಗೂ ಮನಸ್ತಾಪಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಮಾನಸಿಕ ಭಿನ್ನಾಭಿಪ್ರಾಯಗಳು ತೊಲಗಿ ಮನೆಯಲ್ಲಿ ಪ್ರೀತಿ, ಸಂತೋಷ ಮತ್ತು ಸಾಮರಸ್ಯ ಹಂತಹಂತವಾಗಿ ಹೆಚ್ಚಾಗಲಿದೆ. ಈ ಸಮಯ ಸಮಾಜದಲ್ಲಿ ನಿಮಗೆ ವಿಶೇಷ ಗೌರವವನ್ನು ತರುತ್ತದೆ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸ್ಥಾನ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ ಹಾಗೂ ನೀವು ಎಲ್ಲರಿಂದಲೂ ಪ್ರಾಮುಖ್ಯತೆ ಇರುವ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತೀರಿ. ಸುತ್ತಮುತ್ತಲಿರುವವರ ಜೊತೆ ಸ್ವಲ್ಪ ಸಮಯ ಖಂಡಿತವಾಗಿಯೂ ಕಳೆಯಿರಿ. ಇದರಿಂದ ನೀವು ಹಗುರವಾಗಿ, ಯಾವುದೇ ಒತ್ತಡವಿಲ್ಲದೆ ಪ್ರಶಾಂತ ಅನುಭವ ಪಡೆಯುತ್ತೀರಿ. ಮಕ್ಕಳಿಗೆ ಸಂಬಂಧಿಸಿದಂತೆ ಈ ದಿನಗಳಲ್ಲಿ ಅದ್ಭುತ ಶುಭ ಸುದ್ದಿಗಳನ್ನು ಕೇಳುತ್ತೀರಿ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗಲು ಸಂಬಂಧಿಸಿದ ಪ್ರಕ್ರಿಯೆಗಳು ಸಹ ಈ ಸಮಯದಲ್ಲಿ ಪ್ರಾರಂಭವಾಗುತ್ತವೆ. ಮಕ್ಕಳ ಉನ್ನತ ಶಿಕ್ಷಣ ಅಥವಾ ಉದ್ಯೋಗಕ್ಕಾಗಿ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ದಾಖಲೆಗಳು ಮತ್ತು ಪ್ರಕ್ರಿಯೆಗಳು ವೇಗಗೊಳ್ಳುತ್ತವೆ. ಅತ್ಯಂತ ಪ್ರಮುಖವಾದ ಮತ್ತು ಸಂತೋಷದಾಯಕ ಶುಭ ಮಾಹಿತಿ ನಿಮಗೆ ಈ ಸಮಯದಲ್ಲಿ ಸಿಗುತ್ತದೆ. ನಿಮ್ಮ ಮಕ್ಕಳು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಘನ ವಿಜಯ ಸಾಧಿಸುವುದು ಅಥವಾ ಅವರ ವೃತ್ತಿಜೀವನದಲ್ಲಿ ಅದ್ಭುತ ಪ್ರಗತಿ ಸಾಧಿಸುವುದರಂತಹ ಆನಂದದಾಯಕ ಸುದ್ದಿಗಳು ನಿಮಗೆ ತಿಳಿಯಲಿವೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿರುವ ಕನ್ಯಾ ರಾಶಿಯವರಿಗೆ ಈ ದಿನಗಳಲ್ಲಿ ಲಾಭಕ್ಕೆ ಸಂಬಂಧಿಸಿದ ಅನೇಕ ಯೋಗಗಳು ಸಾಲುಗಟ್ಟಿವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕು ವ್ಯಾಪಾರದಲ್ಲಿ ಅಪೂರ್ವ ಪ್ರಗತಿ ಕಂಡುಬರುತ್ತದೆ. ವ್ಯಾಪಾರದಲ್ಲಿ ಭಾರೀ ಲಾಭಗಳನ್ನು ಕಣ್ಣಾರೆಯಾಗಿ ನೋಡುತ್ತೀರಿ. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಅಥವಾ ದೊಡ್ಡ ದೊಡ್ಡ ಆರ್ಡರ್ಗಳನ್ನು ಪಡೆಯುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಸಮಯ ತುಂಬಾ ವೇಗವಾಗಿ ಬದಲಾಗುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಸಾನುಕೂಲ ಬದಲಾವಣೆ ಬರಲಿದೆ. ವ್ಯಾಪಾರದ ವಿಸ್ತರಣೆಗೆ ಅಥವಾ ಹೊಸ ಪಾಲುದಾರರನ್ನು ಮಾಡಿಕೊಳ್ಳಲು ಇದು ಅತ್ಯಂತ ಅದ್ಭುತವಾದ ಸಮಯವಾಗಿದೆ. ಈ ದಿನಗಳಲ್ಲಿ ಕನ್ಯಾ ರಾಶಿಯವರಾದ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸಿನ ಪತಾಕೆಯನ್ನು ಹಾರಿಸುತ್ತೀರಿ ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು 4 ದಿಕ್ಕುಗಳಲ್ಲಿ ಹರಡಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಊಹಿಸಲಾಗದ ಉನ್ನತ ಎತ್ತರವನ್ನು ತಲುಪುತ್ತೀರಿ. ವ್ಯಾಪಾರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುವ ಅದ್ಭುತ ಯೋಗವೂ ಇರುವುದರಿಂದ ಮುಖ್ಯವಾಗಿ ನಿಮ್ಮ ಹೂಡಿಕೆ ಮತ್ತು ಶ್ರಮಕ್ಕೆ ತಕ್ಕಂತೆ ದೊಡ್ಡ ಮಟ್ಟದ ಲಾಭಗಳು ಉಂಟಾಗುತ್ತವೆ. ಆದರೆ ನಿಮ್ಮ ವ್ಯಾಪಾರದ ರಹಸ್ಯಗಳು, ವ್ಯಾಪಾರವನ್ನು ಹೇಗೆ ಬೆಳೆಸಬೇಕೆಂದುಕೊಂಡಿದ್ದೀರಿ, ಏನನ್ನು ಪ್ರಾರಂಭಿಸಬೇಕೆಂದಿದ್ದೀರಿ, ಯಾವಾಗ ಮಾಡಬೇಕೆಂದಿದ್ದೀರಿ ಎಂಬ ವಿಷಯಗಳನ್ನು ಅತ್ಯಂತ ರಹಸ್ಯವಾಗಿಡಿ. ನಿಮ್ಮ ಕೌಶಲ್ಯಪೂರ್ಣ ಯೋಜನೆಗಳು ಮತ್ತು ಹೊಸ ಆಲೋಚನೆಗಳು ಇತರರ ಗಮನಕ್ಕೆ ಬಾರದಂತೆ ಸಂಪೂರ್ಣ ಜಾಗ್ರತೆ ವಹಿಸಬೇಕು. ಈ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಇಲ್ಲದಿದ್ದರೆ ನೀವು ದೊಡ್ಡ ನಷ್ಟಕ್ಕೆ ಸಿಲುಕುವ ಅಪಾಯವಿರುತ್ತದೆ. ನಿಮ್ಮ ಸ್ಪರ್ಧಿಗಳು ನಿಮ್ಮ ಆಲೋಚನೆಗಳನ್ನು ಕದ್ದು ಅಥವಾ ಅವುಗಳನ್ನು ನಿಮಗೆ ವಿರುದ್ಧವಾಗಿ ಬಳಸಿಕೊಳ್ಳುವ ಸಾಧ್ಯತೆಯೂ ಇರುವುದರಿಂದ ಎಚ್ಚರಿಕೆಯಿಂದಿರಿ. ಇನ್ನು ಉದ್ಯೋಗ ಮಾಡುವವರಿಗೆ ಈ ಸಮಯ ತುಂಬಾ ಅಭಿನಂದನೀಯ ಮತ್ತು ಅನುಕೂಲಕರವಾಗಿರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಮತ್ತು ಉನ್ನತ ಸ್ಥಾನಕ್ಕೇರಲು ಈ ಸಮಯ ಸೂಕ್ತವಾಗಿದೆ. ನಿಮ್ಮ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಸಹಕಾರ ಸಿಗುತ್ತದೆ. ನಿಮ್ಮ ಕೆಲಸದ ವೈಖರಿ ಮತ್ತು ನಿರ್ವಹಣಾ ಸಾಮರ್ಥ್ಯ ಅವರಿಗೆ ಇಷ್ಟವಾಗಿ ಅವರಿಂದ ನಿಮಗೆ ಪ್ರಶಂಸೆ ಮತ್ತು ಬೆಂಬಲ ಸಿಗುತ್ತದೆ. ನಿಮ್ಮ ಕೆಲಸದ ಕಾರಣದಿಂದಾಗಿ ನೀವು ಉತ್ತಮ ಗುರುತಿಸುವಿಕೆ ಪಡೆದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವವೂ ದೊರೆಯುತ್ತದೆ. ನಿಮಗೆ ನೀಡಿದ ಜವಾಬ್ದಾರಿಗಳನ್ನು ನೀವು 100% ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಮುಂಬರುವ ಪ್ರಮೋಷನ್ಗೆ ಸಹ ತುಂಬಾ ಸಹಾಯ ಮಾಡುತ್ತದೆ. ನಿಮ್ಮ ನಿಷ್ಠೆ ಮತ್ತು ನಂಬಿಕೆಯಿಂದಾಗಿ ಉನ್ನತ ಸ್ಥಾನಗಳಿಗೆ ಹೋಗುವ ಅದ್ಭುತ ಅವಕಾಶಗಳು ನಿಮಗೆ ಸಿಗುತ್ತಿವೆ. ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ದಿನಗಳಲ್ಲಿ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ನಿಮ್ಮ ಪ್ರೇಮಿಯೊಂದಿಗೆ ನಿಮ್ಮ ಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ಹಾಗೂ ಅನ್ಯೋನ್ಯತೆ ವೃದ್ಧಿಯಾಗುತ್ತದೆ. ಪ್ರೇಮ ಸಂಬಂಧಗಳನ್ನು ವಿವಾಹ ಬಂಧನವಾಗಿ ಬದಲಾಯಿಸುವಲ್ಲಿ ಇದ್ದ ಎಲ್ಲಾ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಶೀಘ್ರದಲ್ಲೇ ಹಿರಿಯರ ಸಮ್ಮತಿಯೊಂದಿಗೆ ಅವು ವಿವಾಹ ಬಂಧನವಾಗಿ ಬದಲಾಗುತ್ತವೆ. ನಿಮ್ಮ ಪ್ರೀತಿಗೆ ಕುಟುಂಬದ ಸದಸ್ಯರಿಂದ ಸಂಪೂರ್ಣ ಒಪ್ಪಿಗೆ ಸಿಕ್ಕು ಮದುವೆಗೆ ದಾರಿ ಸುಗಮವಾಗುತ್ತದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಮಕ್ಕಳ ವಿಷಯವಾಗಿ ಸಣ್ಣಪುಟ್ಟ ಹರಟೆ ಅಥವಾ ತಮಾಷೆಯ ಸಂಭಾಷಣೆಗಳಿರಬಹುದು, ಆದರೆ ಅವು ಶೀಘ್ರದಲ್ಲೇ ತಿಳಿಯಾಗುತ್ತವೆ. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಅವುಗಳನ್ನು ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆಯಿಂದ ಪರಿಹರಿಸಿಕೊಳ್ಳಬೇಕು. ಗಂಡ ಹೆಂಡತಿಯ ನಡುವೆ ಯಾವುದೇ ಮನಸ್ತಾಪಗಳಿದ್ದರೆ ಅವು ನಿವಾರಣೆಯಾಗಿ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ಹಳೆಯ ವಿವಾದಗಳು ಬಗೆಹರಿದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತಿ, ಸಂತೋಷ ಸ್ಥಿರವಾಗಿ ಬರಲಿವೆ. ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಾಗಿ ಇರುತ್ತಾರೆ. ಕುಟುಂಬದಲ್ಲಿ ಐಕ್ಯತೆ ಮತ್ತು ಸಹಕಾರ ಹೆಚ್ಚಿ ಅತ್ಯಂತ ಸಂತೋಷದಾಯಕ ಹಾಗೂ ಪ್ರಶಾಂತ ವಾತಾವರಣ ಉಂಟಾಗುತ್ತದೆ. ಈ ಅವಧಿಯಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಮತ್ತು ಆರೋಗ್ಯದ ವಿಷಯಕ್ಕೆ ಬಂದರೆ, ನಿಮ್ಮ ನೈಸರ್ಗಿಕ ಸ್ವಭಾವದ ಮೇಲೆ ಸ್ವಲ್ಪ ನಿಯಂತ್ರಣ ಅಗತ್ಯವಿದೆ. ಕೆಲವೊಮ್ಮೆ ನಿಮ್ಮ ಕಠಿಣ ಅಥವಾ ಕೋಪದ ಸ್ವಭಾವವು ಸಣ್ಣಪುಟ್ಟ ತೊಂದರೆಗಳಿಗೆ ಕಾರಣವಾಗಬಹುದು.
ಆದ್ದರಿಂದ ಕೋಪ ಮತ್ತು ಆವೇಶದಿಂದ ನಿಮ್ಮ ಕೆಲಸಗಳು ಕೆಡದಂತೆ ಜಾಗ್ರತೆ ವಹಿಸಬೇಕು. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಮೃದುತ್ವವಿರಲಿ. ಶಾಂತವಾಗಿ ಮತ್ತು ಸಮಾಧಾನದಿಂದ ಮಾತನಾಡುವುದರಿಂದ ಸಂಬಂಧಗಳು ಇನ್ನಷ್ಟು ಸುಧಾರಿಸುತ್ತವೆ. ಇತರರಿಗೆ ನೋವಾಗದಂತೆ ಒಳ್ಳೆಯ ಮಾತುಗಳನ್ನು ಆಡಬೇಕು. ನೀವು ಮಾತನಾಡುವ ರೀತಿ ಎದುರಿಗಿರುವವರಿಗೆ ಸಂತೋಷ ನೀಡುವಂತೆ ಮತ್ತು ಗೌರವ ಕೊಡುವಂತೆ ನೋಡಿಕೊಳ್ಳಿ. ನಿಮ್ಮ ಕೋಪವನ್ನು ಯಾವಾಗಲೂ ಹತೋಟಿಯಲ್ಲಿಟ್ಟುಕೊಳ್ಳಿ. ಧ್ಯಾನ ಮತ್ತು ಯೋಗ ಅಭ್ಯಾಸ ಮಾಡುವುದರ ಮೂಲಕ ನಿಮ್ಮ ಮಾನಸಿಕ ಶಾಂತಿಯನ್ನು ದುಪ್ಪಟ್ಟು ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಉದಾರ ಸ್ವಭಾವದ ಬಗ್ಗೆ ಸ್ವಲ್ಪ ಗಮನವಿರಲಿ, ಏಕೆಂದರೆ ಜನರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳಲು ನೋಡುತ್ತಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಇತರರನ್ನು ಕುರುಡಾಗಿ ನಂಬುವುದು ಅಥವಾ ಮೋಸ ಹೋಗುವುದು ನಿಮಗೆ ನಷ್ಟ ತರಬಹುದು. ಆದ್ದರಿಂದ ತುಂಬಾ ಜಾಗರೂಕರಾಗಿರಿ. ನಿಮ್ಮ ಒಳಿತನ್ನು ಬಯಸದವರನ್ನು ಹಾಗೂ ನಿಮಗೆ ಹಾನಿ ಮಾಡಲು ಕಾಯುತ್ತಿರುವ ಶತ್ರುಗಳನ್ನು ತಕ್ಷಣವೇ ಗುರುತಿಸಿ ದೂರವಿಡುವುದು ಒಳ್ಳೆಯದು. ಇನ್ನು ಹಣಕಾಸಿನ ವಹಿವಾಟು ಮತ್ತು ಶತ್ರುಗಳ ವಿಷಯಕ್ಕೆ ಬಂದರೆ, ಈ ದಿನಗಳಲ್ಲಿ ಆರ್ಥಿಕ ವಹಿವಾಟು ನಡೆಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವಾಗ ಅಥವಾ ತೆಗೆದುಕೊಳ್ಳುವಾಗ ಎಲ್ಲಾ ವಿವರಗಳನ್ನು ಸ್ಪಷ್ಟವಾಗಿ ಪರಿಶೀಲಿಸಬೇಕು. ಯಾರಿಗಾದರೂ ಹಣ ನೀಡುವಾಗ 1ಕ್ಕೆ 2 ಬಾರಿ ಯೋಚಿಸಿ ನೀಡಿ, ಏಕೆಂದರೆ ನಂಬಿಕೆಯಿಂದ ನೀಡಿದ ಸಾಲ ಹಿಂತಿರುಗಿ ಬಾರದಿರುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ವಹಿಸಿ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮೇಲುಗೈ ಸಾಧಿಸಲು ನೋಡಿದರೂ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಮತ್ತು ನಿಮಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ. ನಿಮಗಿರುವ ಅದ್ಭುತ ಸಾಮರ್ಥ್ಯ ಮತ್ತು ಗ್ರಹಬಲದ ಕಾರಣದಿಂದಾಗಿ ಶತ್ರುಗಳ ಪ್ರಭಾವ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ಯಾವುದೇ ಹೆದರಿಕೆಯಿಲ್ಲದೆ ನಿಶ್ಚಿಂತೆಯಿಂದ ಮುನ್ನಡೆಯಿರಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಗುರಿ ಮತ್ತು ಕೆಲಸದ ಮೇಲಷ್ಟೇ ಇಟ್ಟು, ಕನ್ಯಾ ರಾಶಿಯವರಾದ ನೀವು ಈ ಆಗಸ್ಟ್ 11ರಿಂದ 15ರವರೆಗಿನ ದಿನಗಳಲ್ಲಿ ಅಖಂಡ ಯಶಸ್ಸನ್ನು ಸಾಧಿಸಿ ಜೀವನದಲ್ಲಿ ಎತ್ತರದ ಶಿಖರಗಳನ್ನು ಏರಿ. ಗ್ರಹಗಳು ಮತ್ತು ರಾಶಿಗಳ ಬದಲಾವಣೆ ಹಾಗೂ ಅವುಗಳ ವಿಶೇಷತೆಗಳನ್ನು ಗಮನಿಸಿದರೆ, ಮುಖ್ಯವಾಗಿ ಈ ದಿನಗಳಲ್ಲಿ ಕನ್ಯಾ ರಾಶಿಯವರಿಗೆ ಗ್ರಹಗಳ ಸಂಚಾರ ಅತ್ಯಂತ ಅನುಕೂಲಕರವಾಗಿದೆ. ಸೂರ್ಯ ಮತ್ತು ಬುಧನ ಚಲನೆಯನ್ನು ಗಮನಿಸಿದರೆ, ಪ್ರಾರಂಭದಲ್ಲಿ ಆರ್ಥಿಕ ಲಾಭಗಳಿಗಾಗಿ ನಿಮ್ಮ ನೆಟ್ವರ್ಕ್ ಅನ್ನು ಪ್ರಕಾಶಿಸುವಂತೆ ಮಾಡುತ್ತಾನೆ. ಆದರೆ ಆನಂತರ ಮೂಲತ್ರಿಕೋನದ 12ನೇ ಮನೆಯಲ್ಲಿ ಸಂಚರಿಸುತ್ತಾ ಗುಪ್ತ ವೆಚ್ಚಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳತ್ತ ನಿಮ್ಮ ಗಮನವನ್ನು ಸೆಳೆಯುತ್ತಾನೆ. ಹಾಗೆಯೇ ಬುಧನು 1 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವುದರಿಂದ ಸ್ವಕ್ಷೇತ್ರವಾದ 10ನೇ ಮನೆಯಲ್ಲಿದ್ದು ನಿಮ್ಮ ವೃತ್ತಿಪರ ಅಧಿಕಾರವನ್ನು ಬಲವಾಗಿ ಹೆಚ್ಚಿಸಿದ್ದಾನೆ. ಆ ಬಳಿಕ ನಿಮ್ಮ 11ನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಆದಾಯದ ಮಾರ್ಗಗಳನ್ನು ವೇಗವಾಗಿ ವಿಸ್ತರಿಸುತ್ತಿದ್ದಾನೆ. ಈ ಅಪರೂಪದ ಗ್ರಹ ಸ್ಥಿತಿಯಿಂದಾಗಿ ನಿಮ್ಮ ಜ್ಞಾನ, ಬುದ್ಧಿವಂತಿಕೆ ಮತ್ತು ಯೋಜನೆಗಳು ಅತ್ಯುನ್ನತ ಮಟ್ಟವನ್ನು ತಲುಪುತ್ತವೆ. ಇದುವರೆಗೆ ಇದ್ದ ಮಾನಸಿಕ ಅಶಾಂತಿ ಮತ್ತು ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗಿ ವೃತ್ತಿ ಹಾಗೂ ಕೆರಿಯರ್ನಲ್ಲಿ ದೊಡ್ಡ ಯಶಸ್ಸು ಮತ್ತು ಪ್ರಗತಿ ಕಂಡುಬರುತ್ತದೆ. ನಿಂತು ಹೋಗಿದ್ದ ಕೆಲಸಗಳು ಸಾನುಕೂಲ ಫಲಿತಾಂಶಗಳನ್ನು ನೀಡಿ ನಿಮ್ಮ ಪ್ರಯತ್ನಗಳು ಫಲಿಸಲು ಪ್ರಾರಂಭಿಸುತ್ತವೆ. ಇನ್ನು ಮಂಗಳನ ವಿಷಯಕ್ಕೆ ಬಂದರೆ, ಈ ಅವಧಿಯಲ್ಲಿ ಮಂಗಳನು 9ನೇ ಮತ್ತು 10ನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ವೃತ್ತಿಪರ ಆಸೆಗಳನ್ನು ತೀವ್ರವಾಗಿ ಮುಂದೆ ಕೊಂಡೊಯ್ಯುತ್ತಿದ್ದಾನೆ. ಧೈರ್ಯವಾಗಿ ಹಣ ಸಂಪಾದಿಸಲು ಅದ್ಭುತ ಅವಕಾಶಗಳನ್ನು ನೀಡುವ ಈ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಆರ್ಥಿಕ ಯಶಸ್ಸು ನಿಶ್ಚಿತ. ನಿಮ್ಮ ಪಟ್ಟು ಹಿಡಿಯುವ ಗುಣ ಮತ್ತು ಉಪಕ್ರಮದ ಮೂಲಕ ಆರ್ಥಿಕ ಬೆಳವಣಿಗೆ ಸಾಧಿಸುವುದರ ಜೊತೆಗೆ ನಿಮ್ಮ ಲಾಭಗಳನ್ನು ಸಾಮಾಜಿಕ ಅಥವಾ ಕುಟುಂಬದ ಕಲ್ಯಾಣಕ್ಕಾಗಿ ಬಳಸುವ ಒಳ್ಳೆಯ ಮನಸ್ಸನ್ನು ಪ್ರದರ್ಶಿಸುತ್ತೀರಿ. ಇನ್ನೊಂದೆಡೆ ಶುಕ್ರನು 2 ಮತ್ತು 9ನೇ ಮನೆಯ ಅಧಿಪತಿಯಾಗಿ ನೀಚ ಸ್ಥಾನವಾದ ಲಗ್ನದಲ್ಲಿ ಸಂಚರಿಸುತ್ತಾ ನಿಮ್ಮ ವ್ಯಕ್ತಿತ್ವ ಮತ್ತು ರೂಪವನ್ನು ಮೃದುವಾಗಿ ಬದಲಾಯಿಸುತ್ತಿದ್ದಾನೆ. ಸ್ವಲ್ಪ ಮಟ್ಟದ ಭಾವನಾತ್ಮಕ ದೌರ್ಬಲ್ಯವಿದ್ದರೂ ವೈಯಕ್ತಿಕ ಸೌಕರ್ಯಗಳಿಗಾಗಿ ಆಸೆಗಳನ್ನು ಉಂಟುಮಾಡುತ್ತಾ ವಿದೇಶ ಪ್ರಯಾಣ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕ ಲಾಭ ಪಡೆಯುವ ಅದೃಷ್ಟದ ಯೋಗವನ್ನು ತರುತ್ತಾನೆ. ಈ ಅವಧಿಯಲ್ಲಿ ಸ್ಥಿರ ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ, ಶನಿದೇವನು 5 ಮತ್ತು 6ನೇ ಮನೆಯ ಅಧಿಪತಿಯಾಗಿ 7ನೇ ಮನೆಯಲ್ಲಿ ವಕ್ರನಾಗಿ ಸಂಚರಿಸುತ್ತಾ ನಿಮ್ಮ ವಿವಾಹ ಮತ್ತು ಬಹಿರಂಗ ವ್ಯಾಪಾರ ವಹಿವಾಟುಗಳಲ್ಲಿ ಸ್ಥಿರತೆಯನ್ನು ತರಲು ಪ್ರಯತ್ನಿಸುತ್ತಿದ್ದಾನೆ. ದೀರ್ಘಕಾಲದ ಬಾಂಧವ್ಯಗಳು ಮತ್ತು ವೃತ್ತಿಪರ ಸಂಬಂಧಗಳು ಬಲಗೊಳ್ಳಲು ಕಠಿಣ ಶಿಸ್ತು ಮತ್ತು ಸಹನೆ ಅಗತ್ಯ. ಹಾಗೆಯೇ ರಾಹು 6ನೇ ಮನೆಯಲ್ಲಿ ವಕ್ರನಾಗಿ ಸಂಚರಿಸುತ್ತಾ ನಿಮ್ಮ ಶತ್ರುಗಳನ್ನು ಜಯಿಸಲು ಮತ್ತು ದೈನಂದಿನ ಅಡೆತಡೆಗಳನ್ನು ದಾಟಲು ಅಪಾರಪಟ್ಟು ಹಿಡಿಯುವ ಶಕ್ತಿಯನ್ನು ನೀಡುತ್ತಿದ್ದಾನೆ. ಇದರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಮತ್ತು ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೇರುವ ಅವಕಾಶಗಳು ವೇಗಗೊಳ್ಳುತ್ತವೆ. ದೇವಗುರುವಾದ ಗುರು 4 ಮತ್ತು 7ನೇ ಮನೆಯ ಅಧಿಪತಿಯಾಗಿ ಉಚ್ಚಸ್ಥಾನದ 11ನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಆದಾಯವನ್ನು ತೀವ್ರವಾಗಿ ವಿಸ್ತರಿಸುತ್ತಿದ್ದಾನೆ. ಹಾಗೆಯೇ ನಿಮ್ಮ ಆಳವಾದ ಆಸೆಗಳನ್ನು ಈಡೇರಿಸುತ್ತಿದ್ದಾನೆ ಮತ್ತು ಜ್ಞಾನಯುಕ್ತ ನಿರ್ಧಾರಗಳಿಂದ ನಿಮ್ಮ ಕೆರಿಯರ್ ಅನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾನೆ. ಈ ಆಗಸ್ಟ್ 11ರಿಂದ 15ರ ಶುಭ ದಿನಗಳಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಬುಧರ ಮಿಲನದಿಂದ ಗಜಲಕ್ಷ್ಮಿ ರಾಜಯೋಗ ಮತ್ತು ಅದ್ಭುತ ಧನಯೋಗ ಉಂಟಾಗುತ್ತಿರುವುದರಿಂದ ಕನ್ಯಾ ರಾಶಿಯವರು ಈ ವಿಶೇಷ ದಿನಗಳಲ್ಲಿ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಆರಾಧಿಸುವುದು ಅತ್ಯಂತ ಶ್ರೇಯಸ್ಕರ ಹಾಗೂ ವಿಶೇಷ ಫಲಗಳನ್ನು ನೀಡುತ್ತದೆ. ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿದ್ದು, ಬುಧ ಮತ್ತು ಗುರುಗಳಿಗೆ ವಿಷ್ಣುಮೂರ್ತಿ ಅಧಿ ದೇವತೆಯಾಗಿರುವುದರಿಂದ ಈ ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ
ಸ್ನಾನದ ನಂತರ ಶ್ರೀಮನ್ನಾರಾಯಣ ಅಥವಾ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಅಪಾರ ಧನಲಾಭ ಉಂಟಾಗುತ್ತದೆ. ಹಾಗೆಯೇ ಕನ್ಯಾ ರಾಶಿಯವರಿಗೆ ಯಾವುದೇ ಅಡೆತಡೆಗಳು, ಮಾನಸಿಕ ಒತ್ತಡವಿದ್ದರೆ ಅವು ನಿವಾರಣೆಯಾಗಲು ಪ್ರತಿದಿನ ಅಥವಾ ಬುಧವಾರದಂದು ಗಣಪತಿಗೆ ಗರಿಕೆ ಸಮರ್ಪಿಸಿ ಪೂಜಿಸಿ. ಹಾಗೆ ಮಾಡಿದರೆ ತುಂಬಾ ಒಳ್ಳೆಯದು. ವಿಘ್ನೇಶ್ವರನ ಆಶೀರ್ವಾದದಿಂದ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುತ್ತದೆ. ಈ ಪವಿತ್ರ ದಿನಗಳಲ್ಲಿ ನಿಮ್ಮ ಕೈಲಾದಷ್ಟು ದನಕರುಗಳಿಗೆ, ಪಶುಪಕ್ಷಿಗಳಿಗೆ, ಮುಖ್ಯವಾಗಿ ಹಸುವಿಗೆ ಹುಲ್ಲು ಅಥವಾ ಬಾಳೆಹಣ್ಣು ನೀಡುವುದು ಅಥವಾ ಬಡವರಿಗೆ ಸಹಾಯ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಗ್ರಹದೋಷಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮೊಂದಿಗಿರುತ್ತದೆ. ನೋಡಿದಿರಲ್ಲವೇ, ಕನ್ಯಾ ರಾಶಿಯವರಿಗೆ ಆಗಸ್ಟ್ 11, 12, 13, 14, 15ರ ದಿನಗಳಲ್ಲಿ ಎಂತಹ ಅದೃಷ್ಟ ಮತ್ತು ಎಂತಹ ದೊಡ್ಡ ಬದಲಾವಣೆಗಳು ಬರಲಿವೆ ಎಂಬುದು ನಿಮಗೀಗ ಅರ್ಥವಾಗಿರಬಹುದು. ಈ ಅಪರೂಪದ ಯೋಗಗಳನ್ನು ಮತ್ತು ಉತ್ತಮ ಅವಕಾಶಗಳನ್ನು ಕೈಚೆಲ್ಲದೆ ಪ್ರತಿಯೊಂದು ಕ್ಷಣವನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಶುಭ ಸುದ್ದಿಗಳು ನಿಜವಾಗಲಿ, ನೀವು ಕೋರಿದ ಪ್ರತಿಯೊಂದು ಆಸೆಯೂ ಈಡೇರಲಿ ಎಂದು ಆ ದೇವರಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋ ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಲು ಮರೆಯಬೇಡಿ. ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಆಗಷ್ಟೇ ಇಂತಹ ಶಕ್ತಿಶಾಲಿ ಜ್ಯೋತಿಷ್ಯ ಅಪ್ಡೇಟ್ಗಳೆಲ್ಲವೂ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತವೆ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಖಂಡಿತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ರಾಶಿಫಲದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.